2, Forever on Fire. ಶಾಸಕ ಮುನಿರತ್ನ ಅವರಿಗೆ ಪರಪ್ಪನ ಅಗ್ರಹಾರ ಫಿಕ್ಸ್. ಬಹುತೇಕ ಪರಪ್ಪನ ಅಗ್ರಹಾರವನ್ನ ಸೇರ್ತಾರೆ ಮುನಿರತ್ನ. ನಾಳೆ ಭಾನುವಾರ ರಜೆ, ಸೋಮವಾರ ಈದ್ ಮಿಲಾದ್ ಅವತ್ತು ರಜೆ. ಇವತ್ತೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಬಹುತೇಕವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ. ರಜೆ ಇರೋದ್ರಿಂದಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಸಾಧ್ಯತೆಗಳಿದಾವೆ. ನೋಡಿ, ಮುನಿರತ್ನ ಪರಪ್ಪನ ಅಗ್ರಹಾರ ಸೇರೋದು ಬಹುತೇಕ ಫಿಕ್ಸು. ನ್ಯಾಯಾಂಗ ಬಂಧನ ಕೊಡ್ಬೋದು ಇವತ್ತೇ. ಯಾಕಂದ್ರೆ ಈಗ ತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅವರ ನಿವಾಸಕ್ಕೆ ಹೋಗಿ ನಾಳೆ ಭಾನುವಾರ ರಜೆ ಇರುತ್ತೆ ನ್ಯಾಯಾಲಯ, ಹಾಗಾಗಿ ಮತ್ತೆ ಈದ್ ಮಿಲಾದ್ ಕೂಡ ಇದೆ. ಬಟ್ ಇವತ್ತೇ ಕೋರ್ಟ್ಗೆ ಅವ್ರನ್ನ ಹಾಜರು ಮಾಡಿ ಅಥವಾ ನ್ಯಾಯಾಧೀಶರ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿ ಅವ್ರಿಗೆ ನ್ಯಾಯಾಂಗ ಬಂಧನ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲ ನೋಡ್ತಾ ಇದ್ರೆ ಮುನಿರತ್ನ ಪರಪ್ಪನ ಅಗ್ರಹಾರ ಸೇರೋದು ಬಹುತೇಕ ಖಚಿತ. ಯಾಕಂದ್ರೆ ಆ ಸೆಕ್ಷನ್ಗಳು ಹಾಗಿದ್ದಾವೆ. ಅದರೊತ್ತಿಗೆ ಎರಡು ಪ್ರತ್ಯೇಕವಾದಂತಹ ದೂರುಗಳೇನಿದ್ದಾವೆ, ಆ FIR ನಲ್ಲಿರುವಂತಹ ಅಂಶಗಳು, ಅದರಲ್ಲೂ ಅಟ್ರಾಸಿಟಿ ಇದೆಯಲ್ವಾ, ಬಹಳ ಸ್ಟ್ರಾಂಗ್ ಆಗಿರುವಂತಹ ಕೇಸ್ ಅದು. ಹಾಗಾಗಿನೇ ಪರಪ್ಪನ ಅಗ್ರಹಾರಕ್ಕೆ ಮುನಿರತ್ನ ಅವರನ್ನ ಕರೆದುಕೊಂಡು ಹೋಗ್ಬೋದು ಇವತ್ತೇ. ಈಗಾಗಲೇ ಅವ್ರನ್ನ ಕರೆದುಕೊಂಡು ಕೋಲಾರದಿಂದ ವೈಯಾಲಿ ಕೌಡ್ ಕಡೆ ಕರ್ಕೊಂಡು ಬರ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಈಗೇನಿಲ್ಲ, ಡೈರೆಕ್ಟಾಗಿ ಬಂದು ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತೇ ಈ ಎಲ್ಲ ಪ್ರಕ್ರಿಯೆಗಳಾಗಬಹುದು. ಯಾಕಂದರೆ ನಾಳೆ ಮತ್ತು ನಾಡಿದ್ದು ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದಾಗಿ ಬಹುತೇಕವಾಗಿ ಇವತ್ತೇ ಅವರನ್ನು ಜೈಲಿಗೆ ಒಪ್ಪಿಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ನ್ಯಾಯಾಂಗ ಬಂಧನಕ್ಕೆ ಅದು 14 ದಿನ ಆಗಿರ್ಬೋದು ಅಥವಾ 8 ದಿನಗಳಾಗಿರ್ಬೋದು. ಯಾಕಂತ ಹೇಳಿದ್ರೆ ಈಗ ಅವರ ವಿರುದ್ಧ ದಾಖಲಾಗಿರುವಂಥ ದೂರು, ಅದರ ಗಂಭೀರತೆಯನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮುನಿರತ್ನ ಅವರು ಅರೆಸ್ಟ್ ಆಗ್ತಾರೆ, ಮುನಿರತ್ನ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೊಲೆ ಬೆದರಿಕೆಯನ್ನು ಹಾಕಿರೋದು, ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದು, ಅದರ ಜೊತೆಗೆ ಜಾತಿ ನಿಂದನೆ ಮಾಡಿರುವಂತಹ ಗಂಭೀರ ಆರೋಪವನ್ನು ಮುನಿರತ್ನ ಎದುರಿಸ್ತಾ ಇದ್ದಾರೆ.